ಗೆದ್ದರು ಪಾವಗಡವೇ ನನ್ನ ಕ್ಷೇತ್ರ. ಪಕ್ಷೇತರ ಅಭ್ಯರ್ಥಿ ಚೇತನ್ ಬಾಬು. ಸೋತರು ಗೆದ್ದರು ಪಾವಗಡವೇ ನನ್ನ ಕ್ಷೇತ್ರ ಎಂದು ಉದ್ಯಮಿ ಚೇತನ್ ಬಾಬುರವರು ತಿಳಿಸಿದರು. ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಮೂಲತಃ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನವನು. ವ್ಯಾವಹಾರಿಕವಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದರೂ ಕಳೆದ 35 ವರ್ಷಗಳಿಂದ ಜಿಲ್ಲೆಯ ಒಡನಾಟ ಹೊಂದಿದ್ದೇನೆ. ಈ ಭಾಗದಲ್ಲಿ ಯಾವುದೇ ಬದಲಾವಣೆ ಕಾಣದ ಕಾರಣ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಪಣ ತೊಟ್ಟಿದ್ದೇನೆ. ಯಾವುದೇ ಪಕ್ಷದ ಚಿಹ್ನೆಯಲ್ಲ, ಅಭಿವೃದ್ಧಿಯನ್ನೇ ಮುಂದಿಟ್ಟು ಸ್ಪರ್ಧಿಸುತ್ತೇನೆ. ಸೋಲು ಗೆಲುವನ್ನ ದೇವರು ಮತ್ತು ಕ್ಷೇತ್ರದ ಜನರು ನಿರ್ಧರಿಸುತ್ತಾರೆ. ಇಲ್ಲಿ ಕಾರ್ಖಾನೆಗಳೇ ಇಲ್ಲ, ಖಾಸಗಿ ಕಂಪನಿಗಳ ಒಡನಾಟ ಚೆನ್ನಾಗಿದ್ದು ಗಾರ್ಮೆಂಟ್ಸ್, ಮೇಣದ ಬತ್ತಿ ಫ್ಯಾಕ್ಟರಿ, ಸಣ್ಣ ಕೈಗಾರಿಕೆಗಳನ್ನು ಪ್ರತಿ ಹೋಬಳಿಗೆ ತರಲು ಪ್ರಯತ್ನಿಸುತ್ತೇನೆ. ಪಾವಗಡದಲ್ಲೇ ನೆಲೆಸಿ ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ನೆಕ್ಸ್ಟ್ ವರ್ಕ್ ಜನ ಎಂಪ್ಲಾಯ್ಮೆಂಟು ಡೆವಲಪ್ಮೆಂಟ್ ಮಾಡೋಣ, ಹೋಗ್ಲಿಕ್ಕೆ ಕಾರ್ಖಾನೆ ತರೋಣ. ನಮ್ಮ ಕೈಲಾಗಿ ಸರ್ ನಾವು ತಂದು ಪ್ರಪೋಸಲ್ ತೊಗೊಂಡು ಇಂಡಿವಿಜುವಲ್ ಕಂಪ್ನೀಸ್ ಕೊಡ್ತೀವಿ ತರೋಣ, ಇಂಡಸ್ಟ್ರೀಸ್ ಬಿಲ್ಡ್ ಮಾಡೋಣ ಪ್ಲೀಸ್. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತರೋಣ ಸರ್, ಗಾರ್ಮೆಂಟ್ಸ್ ತರೋಣ. ಕೆಲವು ಈಗ ನೋಡಿ, ಈ ಮೇಣದ ಬತ್ತಿ ಈ ಕ್ಯಾಂಡಲ್ಸ್ ಮಾಡ್ತಾರಲ್ಲ, ಕ್ಯಾಂಡಲ್ಸು ಇವತ್ತು ಹೆವಿ ಡಿಮ್ಯಾಂಡ್ಸ್. ಹಳ್ಳಿಗಳ ಕಡೆ ಗೊತ್ತಿಲ್ಲ ಕೆಲವರಿಗೆ, ಹೆವಿ ಡಿಮ್ಯಾಂಡ್ಸ್ ಇವಾಗ. ಅಂತ ಕ್ಯಾಂಡಲ್ ಡೆವಲಪ್ಮೆಂಟ್ ಮಾಡುವಂಥದ್ದು ಯೂನಿಟ್ಸ್ ತಂದು ನೋಡಿ ಮಾಡಿಸೋಣ. ಈಗ ನಮ್ಮದೂ ಸುಮಾರು ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ. 2-3 ಯೂನಿಟ್ಸ್ ಈ ಕಡೆ ನಮ್ಮ ಕಾರ್ಯಕರ್ತರು ಜಾಗ ಬಾಡಿಗೆಗೆ ತಗೊಂಡು ಒಂದು ಕಾರ್ಖಾನೆ ಕೆಲಸ ಕೊಡೋಣ ನೋಡಿ. ಮುಂದುವರೆದು ಮಾತನಾಡಿದ ಅವರು, ಹೊರಗಿನ ಅಭ್ಯರ್ಥಿಗಳು ಚುನಾವಣೆ ಮುಗಿದ ಕೂಡಲೇ ಪಲಾಯನ ಮಾಡುತ್ತಾರೆ, ನೀವು ಹಾಗೆ ಮಾಡುವಿರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ನಾನು ಪಾವಗಡ ಅಭಿವೃದ್ಧಿ ಮಾಡಲು ಬಂದಿದ್ದೇನೆ. ಇಂದಿನವರ ಬಗ್ಗೆ ಟೀಕೆ ಮಾಡುವುದಿಲ್ಲ. ಇಟ್ಟ ಗುರಿ ಮುಟ್ಟುವವರೆಗೂ ಪ್ರಯತ್ನ ನಿರಂತರವಾಗಿದೆ. ನಮ್ಮ ಹೆಣ್ಣು ಮಕ್ಕಳು ಪೆನುಕೊಂಡ ಇಂದೂಪುರಕ್ಕೆ ಗಾರ್ಮೆಂಟ್ಸ್ಗೆ ಓಡಾಡುತ್ತಿದ್ದಾರೆ. ಇಲ್ಲಿಯೇ ಗಾರ್ಮೆಂಟ್ಸ್ ಪ್ರಾರಂಭಿಸುತ್ತೇನೆ. ಯುವಕರು ಪೆನುಗೊಂಡದ ಕಿಯಾ ಫ್ಯಾಕ್ಟರಿಗೆ ಹೋಗುವಾಗ ಅಪಘಾತವಾಗುತ್ತಿದೆ. ಯುವ ಪೀಳಿಗೆಗೆ ಕಾರ್ಖಾನೆ ತರುತ್ತೇನೆ. ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್ ಇಲ್ಲಿದ್ದರೂ ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತಿಲ್ಲ. ಮನೆ ಮನೆಗೆ ತೆರಳಿ ವಿದ್ಯಾಭ್ಯಾಸಕ್ಕೆ ತಕ್ಕ ಉದ್ಯೋಗ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಸಮಸ್ಯೆ ಈಗ ನೋಡಿ, ನಾವು ಇಲ್ಲಿಂದ ಕಿಯಾ ಮೋಟರ್ಸ್ ಹೋಗುವಂಥ ಎಂಪ್ಲಾಯ್ಸು ಇರ್ತಕ್ಕಂಥವ್ರು ಬಡವರು, ಮತ್ತು ಇಲ್ಲಿಂದ ತುಮಕೂರು ಭಾಗಕ್ಕೆ ಹೋಗುವಂಥವ್ರು, ಮತ್ತು ಇಲ್ಲಿಂದ ಬೆಂಗಳೂರು ಬರ್ತಕ್ಕಂಥವ್ರು. ಕೆಲವರಿಗೆ ಪಾಪ ಬೆಳಗಿನ ಜಾವ ಮಕ್ಕಳ ಮರಿಗಳನ್ನ ಸ್ಕೂಲ್ಗೆ ಕಳಿಸಿ ಹೋಗೋವಂಥವ್ರು ಇರ್ತಾರೆ. ಅವ್ರಿಗೇನಾಗುತ್ತೆ ಅಂದರೆ ಸಮಸ್ಯೆ, ಬಸ್ ಮಿಸ್ ಆಗುತ್ತೆ, ಅದು ಮಿಸ್ ಆಗುತ್ತೆ ಅಂತೇಳಿ ಪಾಪ ಕುಟುಂಬದವ್ರ ಜೊತೆನೂ ಕರೆಕ್ಟಾಗಿ ಇರೋಲ್ಲ. ಈಗ ನನಗೆ ಬಸ್ ಮಿಸ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ಮತ್ತು ತಡವಾಗಿ ಬಂದರೆ ಕಂಪ್ನಿಯಲ್ಲಿ ಸೇರಿಸ್ಕೊತಾರೋ ಇಲ್ಲೋ ಗೊತ್ತಿಲ್ಲ. ಈ ರೀತಿ ಸಮಸ್ಯೆಗಳಿರೋದ್ರಿಂದ ನನಗೆ ಒಂದು, ಯಾಕಂದರೆ ನಮ್ಮದು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ 2-3 ಗಾರ್ಮೆಂಟ್ಸ್ ಎಲ್ಲ ಇದ್ದಾವೆ. ಯೂನಿಟ್ ಇಲ್ಲೇ ಮಾಡೋಣ ಅಂತೇಳಿ ನನಗೆ ಮೈಂಡಿಗೆ ಒಂದು 2-3 ತಿಂಗಳಿಂದಲೇ ಬಂತು. ಅದನ್ನು ಮಾಡಿದ್ರೆ ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಸೃಷ್ಟಿ ಆಗುತ್ತಲ್ಲ, ಅದೊಂದು ಕಾನ್ಸೆಪ್ಟ್ ಮಾಡೋಣ ಅಂತಿದ್ದೀನಿ. ಅದಾದ ನಂತರ ದೊಡ್ಡ ದೊಡ್ಡ ಕಾರ್ಮಿಕ ಇಂಡಸ್ಟ್ರಿಗಳು ಬೆಂಗಳೂರು ಭಾಗ ಮತ್ತು ನಮ್ಮ ಈ ಕಡೆ ಕೋಲಾರು, ತುಮಕೂರು ಈ ಭಾಗಕ್ಕೆ ಬರ್ತಕ್ಕಂಥದ್ದು ಇಂಡಸ್ಟ್ರೀಸ್ ಇದ್ದಾವೆ. ಅದನ್ನು ಈ ಕಡೆ ಡೈವರ್ಟ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎಜುಕೇಟೆಡ್ಸ್ಗೂ ಕೆಲಸ ಸಿಗುತ್ತೆ, ಈ 10ನೇ ಕ್ಲಾಸ್ ಓದಿರ್ತಕ್ಕಂಥವ್ರಿಗೂ ಕೆಲಸ ಸಿಗುತ್ತೆ, ಮನೇಲಿರ್ತಕ್ಕಂಥ ಹೆಣ್ಮಕ್ಳಿಗೂ ಕೆಲಸ ಸಿಗುತ್ತೆ. ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಮುಂದಿನ ಯೋಚನೆ ಮಾಡಿ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ವಿನೋದ್ ಶ್ರೀವಾತ್ಸ, ಶ್ರೀಧರ್, ರಾಜಣ್ಣ, ತುಳಸಿರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.